ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ರೋಹಿಂಗ್ಯಾ, ಬಾಂಗ್ಲಾ, ಪಾಕಿಸ್ತಾನಿ ವಲಸಿಗರಿಗೆ ಭಾರತ ಕಾಯಂ ಅಡ್ಡೆಯಷ್ಟೇ ಅಲ್ಲ, ಉಗ್ರರ ಹೆಲ್ಪಿಂಗ್ ಹ್ಯಾಂಡ್. ಅಕ್ರಮ ಕ್ರಿಮಿಗಳಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐಡಿ ತನಕ ವ್ಯವಸ್ಥೆ ಮಾಡುವ ದ್ರೋಹಿಗಳು ಉಗ್ರರಿಗಿಂತ ಅಪಾಯ ಅಂತ ಗೊತ್ತಿದ್ರೂ ಯಾರಾದರೂ ಇದುವರೆಗೆ ತುಟಿ ಬಿಚ್ಚಿದಾರ? ವಲಸಿಗರಿಗೆ ಭಾರತದ ಪೌರತ್ವವೂ ಸಿಗುತ್ತೆ, ವೋಟೂ ಹಾಕ್ತಾರೆ. ಅವರ ಹೊರಹಾಕೋದಕ್ಕೆ ಇಲ್ಲೇ ಬಿಡ್ರಿ ಅಂತ ವಾದ ಮಾಡಲು ಇದ್ದಾರೆ. ದೇಶದಲ್ಲಿ ಜಾಂಡ ಉಗುರಿದ ಅಕ್ರಮ ವಾಸಿಗಳಿಗೆ 30 ದಿನದೊಳಗೆ ಗುರುತಿಸಲು ಕೇಂದ್ರಾಡಳಿತ ಮತ್ತು ರಾಜ್ಯಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ಇನ್ನೊಂದು ಕಡೆ ತ್ರಿಫ್ರಂಟ್ ಯುದ್ಧಕ್ಕೆ ಸಿದ್ಧಬೇಕಾದ ಅನಿವಾರ್ಯ. ಇಂಥ ಕಾಲಘಟ್ಟದಲ್ಲಿ ರಾಜಕೀಯ ಮರೆತು ದೇಶದ ಜೊತೆ ಕೈ ಜೋಡಿಸಬೇಕಾದ ಜರೂರತ್ತಿದ್ದರು. ಸಿಂಧೂರ್ ಅಸುಲೆತ್ತೇನು ವಿಮಾನ ಎಷ್ಟು ಹೋಯಿತು ಅಂತ ರಾಹುಲ್ ಗಾಂಧಿ ಕೇಳಿದರೆ ರಬ್ಬರ್ ಸ್ಟಾಂಪು ಮಲ್ಲಿಕಾರ್ಜುನ್ ಖರ್ಗೆಗೆ ಆಪರೇಷನ್ ಸಿಂಧೂರು ಚಿಟ್ಪುಟ್ ಯುದ್ಧವಾಗಿ ಕಾಣುತ್ತೆ. ಇಂಥವರಿಗೆ ಏನಂತ ಕರಿಬೇಕು ರೀ? ಅಲ್ಲ ರೀ, ದೇಶದ ಯುದ್ಧ ವಿಮಾನ ಪಾಕ್ ಹೊಡೆದು ಹಾಕಿದರೆ ವಿಶ್ವಕ್ಕೆ ಗೊತ್ತಾಗ್ತಿತ್ತು. ಇನ್ನು ಲಾಜಿಕೊಲ್ಲದ ಅಮಾಯಕರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಗೆದ್ದಿದ್ದೇ ಭಾರತ ಅಂತ ಬರೆದರೆ ಸೇನೆ ಒಂದೇ ಒಂದು ವಿಮಾನ ನಷ್ಟವಾಗಿಲ್ಲ, ಎಲ್ಲ ಪೈಲಟ್ ಸೇಫಾಗಿ ಬಂದಿದ್ದಾರೆ ಅಂದರೂ ರಾಹುಲ್ ಗಾಂಧಿಗೆ ಲೆಕ್ಕ ಬೇಕಂತೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ 1ನೇ ಕ್ಲಾಸ್ ಮಕ್ಕಳಂತೆ ಪ್ರಶ್ನೆ ಕೇಳಿದರೆ ಅದರ ಪರಿಣಾಮ ವಿಶ್ವಮಟ್ಟದಲ್ಲಾಗುತ್ತೆ. ಪಾಕ್ ರಾಹುಲ್ ಹೇಳಿಕೆ ವೈರಲ್ ಮಾಡ್ತಾ ಇದೆ. ರಾಹುಲ್ ಪಾಕ್ ಪರನ? ರಾಹುಲ್ ಭಾರತದ ವಿರುದ್ಧ ಮಾತನಾಡೋದು ಇದು ಮೊದಲು ಅಲ್ಲ, ಕೊನೆಯಂತೂ ಅಲ್ಲವೇ ಅಲ್ಲ. ವಿದೇಶದಲ್ಲಿ ಕೂತು EVM ಕುರಿತು ಮಾತಾಡ್ತಾರೆ, ಸಂವಿಧಾನ ಮೀಸಲು ಬಗ್ಗೆ ಮಾತಾಡ್ತಾರೆ. ವಿದೇಶಕ್ಕೆ ರಾಹುಲ್ ಹೋದರೆ ಇನ್ನೇನು ಬಾನ್ಗಡಿ ಮಾಡ್ತಾರೆ ಅನ್ನೋ ಭಯವೂ ಶುರುವಾಗುತ್ತೆ. ಪದೇ ಪದೇ ದೇಶದ ವಿರುದ್ಧವೇ ಮಾತನಾಡುವ ರಾಹುಲ್ ನ್ಯಾಷನಲ್ ಹೆರಾಲ್ಡ್ ಪೌರತ್ವ ಬಾಂಗ್ಲಾ ಪತ್ರಕರ್ತ ಶಹಾಬುದ್ದೀನ್ ಚೌಧರಿ ಆರೋಪಕ್ಕೆ ಬಾಯಿ ಮುಚ್ಚಿ ಕೂತಿದ್ದೇಕೆ? ಮೌನಂ ಸಮ್ಮತಿ ಲಕ್ಷಣವ? ಹಾಗಾದರೆ ಚೌಧರಿ ರಾಹುಲ್, ಸೋನಿಯಾ, ಪ್ರಿಯಾಂಕಾ ವಿರುದ್ಧ ಮಾಡಿದ ಆರೋಪ ನಿಜ ಅಂತ ಒಪ್ಪಿಕೊಳ್ಬೇಕಾ? ಅದು ಹಾಳಾಗಿ ಹೋಗಲಿ. ಈತ ಸಂಸದ ವಿದೇಶ ಯಾತ್ರೆ ಮಾಡಬೇಕು ಅಂತಾದರೆ ಅದನ್ನು ಮಾಹಿತಿ ಕೊಡಬೇಕು. ಎಲ್ಲಾದರೂ ಈತ ಕೊಟ್ಟಿದ್ದಾನ? ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸ್ವಾಯತ್ತ ಸಂಸ್ಥೆ ಬಳಸಿ ಹೆದರಿಸಕ್ಕೆ ಹೋದರೆ ನಾವು ಹೆದರೋಲ್ಲ ಅಂತಿದ್ದಾರೆ. ಹೆರಾಲ್ಡ್ ಭ್ರಷ್ಟಾಚಾರ, ಪೌರತ್ವ ವಿರುದ್ಧ BJP ಕೇಸ್ ಹಾಕಿದ್ದಲ್ಲ ರೀ. ಕಾಂಗ್ರೆಸ್ ತನ್ನ ಕಾಲದಲ್ಲಿ ಮಾಡಿದ್ದನ್ನೇ BJP ಮಾಡ್ತಿದೆ ಎನ್ನೋ ಅನುಮಾನ. ಕಳ್ಳರಿಗೆ ಎಲ್ಲರೂ ಕಳ್ಳರಾಗಿಯೇ ಕಾಣ್ತಾರಂತೆ. ಚುನಾವಣೆಯಲ್ಲಿ ಸೋತರೆ EVM ಕಾರಣ, ಗೆದ್ದರೆ ಪಕ್ಷದ ಸಾಧನೆ. ರಾಹುಲ್ ಎಲಿಮೆಂಟ್ರಿ ಶಾಲೆ ಮಕ್ಕಳು ಹಾಗೆ ಪ್ರಶ್ನೆ ಕೇಳೋದು ಬಿಟ್ಟು ತಮ್ಮದೇ ಅರೆಬೆಂದ ಹೇಳಿಕೆ ಕಾರಣ ಅಂತ ಅನ್ನಿಸೋದೇ ಇಲ್ವಾ? ಅಜ್ಜ, ಅಜ್ಜಿ, ಅಪ್ಪ ಎಲ್ಲ ಪ್ರಧಾನಿ ಆದರೂ ತನಗೆ ಪ್ರಧಾನಿ ಪಟ್ಟ ಸಿಗದ ಹತಾಶೆ. ಇಂಥ ಹೇಳಿಕೆ ರಾಹುಲ್ ಬಾಯಲ್ಲಿ ಉದುರುತ್ತಾರೆ. ಭಾರತ ಶತ್ರುಗಳ ವಿರುದ್ಧ ಅಷ್ಟೇ ಏಗಬೇಕಾಗಿಲ್ಲ, ಒಳಗಿನ ಶತ್ರುಗಳ ಜೊತೆಯೂ ಹೋರಾಡಬೇಕು. ಉತ್ತರ ಪೂರ್ವದಲ್ಲಿ ನಡೆಯುತ್ತಿರುವ ಅಶಾಂತಿ, ಹಿಂದಿರುವ ವಿದೇಶಿ ಶಕ್ತಿಗಳ ಷಡ್ಯಂತ್ರ, ಆಂತರಿಕ ವಿದ್ರೋಹಿಗಳು, ಅಂತಾರಾಷ್ಟ್ರೀಯ ಬಂಡವಾಳ ಪ್ರೇರಿತ ಅಂಧವಿಶ್ವಾಸ, ಉಗ್ರತೆ ವಿರುದ್ಧ ಹುಟ್ಟುವ ಸಾಮಾಜಿಕ ಉದ್ವಿಗ್ನತೆ, ಭದ್ರತೆ ಲೋಪ, ಇಂಟೆಲಿಜೆನ್ಸ್ ಫೈಲ್ ಅಂತ ಬೊಬ್ಬರಿಯುವ ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಭಾರತ ಬುದ್ಧನ ನಾಡಾಗಿತ್ತ? ಸ್ನೇಹಿತರೆ, ದೇಶದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಏನು ಕಡಿದು ಗುಡ್ಡೆ ಹಾಕಿದ್ರು ನೋಡೋಣ ಬನ್ನಿ. ಭದ್ರತಾ ಸಂಸ್ಥೆಗಳಿಗೆ ಬೇಕಾದ ವ್ಯಕ್ತಿ ಹತ್ತಿರ ಬಳಕೆದಾರನ ಹಾಸ್ಪಿಟಲ್ ದಾಖಲೆ. ಇದು ಗಡಿಯಲ್ಲಿ ನಡೆಯೋ ಯುದ್ಧವಲ್ಲ, ಮನಸ್ಸುಗಳಲ್ಲಿ ನಡೆಯೋ ಕಳ್ಳ ಹೋರಾಟ. ಪಾಕಿಸ್ತಾನ, ರೋಹಿಂಗ್ಯಾ, ಬಾಂಗ್ಲಾ ವಲಸಿಗರ ಪತ್ತೆ, ಇವರ ನಡುವೆ ಸ್ಥಿರ ಯುದ್ಧ ತಯಾರಿ. ಭಾರತ ಎಂಥ ಕಠಿಣ ಸ್ಥಿತಿ ಎದುರಿಸುತ್ತಿದೆ ಅನ್ನೋದಾದರೂ ಗೊತ್ತಾ? ಭಾರತದಲ್ಲಿ ಏನೆಲ್ಲ ನಡೀತು ಅಂದರೆ 1980 ಮುಂಡೈ ಹತ್ಯಾಕಾಂಡ, 1984 ಮೀನಬಕುಂ ಬಾಂಬ್ ಸ್ಫೋಟ, 1991 ಮುಂಬೈ ರೈಲು ಸ್ಫೋಟ, 1993 ಬಹುಬಜಾರ್ ಬಾಂಬ್ ಸ್ಫೋಟ, 1993 ಮುಂಬೈ ಸರಣಿ ಬಾಂಬ್ ದಾಳಿ, 1993 2000 ನಕ್ಸಲ್ ಹಿಂಸಾಚಾರ ಪ್ರಾರಂಭ, 1996 ರಾಜಸ್ಥಾನ ದೌಸಾ ಸ್ಫೋಟ, 1996
ಅಸ್ಸಾಂ ರೈಲು ಸ್ಫೋಟ, 1998 ಕೊಯಂಬತ್ತೂರು ಬಾಂಬ್ ಸ್ಫೋಟ, 2000 ಕೆಂಪುಕೋಟೆ ಮೇಲೆ ಉಗ್ರ ದಾಳಿ, 2001 ಜಮ್ಮು ಕಾಶ್ಮೀರ ವಿಧಾನಸಭೆ ಮೇಲೆ ಕಾರ್ ಬಾಂಬ್ ದಾಳಿ, 2001 ಸಂಸತ್ ಮೇಲೆ ದಾಳಿ, 2002 ಅಕ್ಷರಧಾಮ ದೇವಸ್ಥಾನದ ಮೇಲೆ ದಾಳಿ, 2005 ದೆಹಲಿ ಬಾಂಬ್ ದಾಳಿ, 2006 ವಾರಣಾಸಿ ಸರಣಿ ಸ್ಫೋಟ, 2006 ಮಲಗಾಮ್ ಬಾಂಬ್ ದಾಳಿ, 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 2007 ಹೈದರಾಬಾದ್ ಗೋಕುಲ್ ಚಾಟ್ ಮತ್ತು ಲುಂಬಿನಿ ಪಾರ್ಕ್ ಸ್ಫೋಟ, 2008 ಅಹಮದಾಬಾದ್ ಬಾಂಬ್ ದಾಳಿ, 2008 ಉಗ್ರ ದಾಳಿ, 2013 ಪಾಟ್ನಾ ಸರಣಿ ಬಾಂಬ್ ದಾಳಿ, 2016 ಪಠಾನ್ಕೋಟ್ ದಾಳಿ, 2019 ಪುಲ್ವಾಮಾ ದಾಳಿ, 2020-23 ಟಾರ್ಗೆಟ್ ಕಿಲ್ಲಿಂಗ್ಸ್, 1947-48 ಪಾಕಿಸ್ತಾನ ಭಾರತ ಪ್ರಥಮ ಯುದ್ಧ, 1962 ಭಾರತ ಚೀನಾ ಯುದ್ಧ, 1965 ಭಾರತ ಪಾಕಿಸ್ತಾನ ದ್ವಿತೀಯ ಯುದ್ಧ, 1971 ಭಾರತ ಪಾಕಿಸ್ತಾನ ಮೂರನೇ ಯುದ್ಧ, ಬಾಂಗ್ಲಾದೇಶ ವಿಮೋಚನೆ, 1984 ಸಿಯಾಚಿನ್ ಗ್ಲೇಷಿಯರ್ ವಶ, ಆಪರೇಷನ್ ಮೇಘದೂತ್, 1987-90 ಶಾಂತಿ ಸೇನೆ, ಬಿಳ್ಸಿಯಾಂಗ್ ಲಂಕಾ ದಾಳಿ, 1999 ಕಾರ್ಗಿಲ್ ಯುದ್ಧ, 2016 ಉರಿ ದಾಳಿ ಮತ್ತು ಸರ್ಜಿಕಲ್ ಸ್ಟ್ರೈಕ್, 2019 ಬಾಲಾಕೋಟ್ ಏರ್ ಸ್ಟ್ರೈಕ್ ಮತ್ತು ಏರ್ ಡಾಗ್ ಫೈಟ್, 2020-22 ಲಡಾಖ್ ಗುಲ್ವಾನ್ ಘರ್ಷಣೆ, 1980 ಜೂನ್ 8 ನೋಡ್ತಿದ್ದಂತೆ ಬೀಭತ್ಸ ಘಟನೆ ಒಂದು ನಡೆದೇ ಹೋಯಿತು. ತ್ರಿಪುರ ಮುಂಡೆ ಗ್ರಾಮದಲ್ಲಿ ಭೀಕರ ಹತ್ಯಾಕಾಂಡಕ್ಕೆ ಅಧಿಕೃತ 255 ಮಂದಿ ಸಾವನ್ನಪ್ಪಿದರು. ಅದರಲ್ಲಿ ಸಾವಿಗೀಡಾದವರು ಬಂಗಾಳಿ ಸಮುದಾಯದವರು. ಆದರೆ ಕೆಲವು ವರದಿ ಪ್ರಕಾರ ಈ ಸಂಖ್ಯೆ 350ರಿಂದ 400ರ ನಡುವೆ ಇದೆ. ಈ ದಾಳಿ ತ್ರಿಪುರ ಜನಾಂಗೀಯ ಸಂಘರ್ಷ ಕಾರಣ. 1984 ಆಗಸ್ಟ್ 2 ಚೆನ್ನೈ ಮೀನಂಬಕುಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಬಲ ಬಾಂಬ್ ಸ್ಫೋಟಕ್ಕೆ 33 ಅಮಾಯಕರ ಬಲಿ, 27 ಜನ ಗಾಯಗೊಂಡರೆ ದಾಳಿಯನ್ನು ಶ್ರೀಲಂಕಾದ ತಮಿಳು ಈಳಂ ಸೇನೆ ನಡೆಸಿತು. ಅಂದು ಅಧಿಕಾರದಲ್ಲಿ ಇದ್ದವರು ಯಾರು? ಇದು ಭದ್ರತಾ ವೈಫಲ್ಯ ಅಲ್ವಾ? 1993 ಮಾರ್ಚ್ 16 ಕೋಲ್ಕತ್ತಾ ಬಹುಬಜಾರ್ ಬಾಂಬ್ ಸ್ಫೋಟದಲ್ಲಿ 45 ಮಂದಿ ಹತರಾದರೆ ಮೊಹಮ್ಮದ್ ರಶೀದ್ ಖಾನ್ ಎಂಬ ಪಾಪಿ ಕಚೇರಿಯಲ್ಲಿ ಬಾಂಬ್ ಸಂಗ್ರಹಿಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸುತ್ತೆ. 1996 ಮೇ 22 ರಾಜಸ್ಥಾನ ದೋಸ್ ಜಿಲ್ಲೆ ಸಂಬ್ರೆಟ್ ಗ್ರಾಮ ಬಸ್ನಲ್ಲಿ ಬಾಂಬ್ ಸ್ಫೋಟದಲ್ಲಿ 14 ಜನ ಪ್ರಾಣ ಕಳೆದುಕೊಂಡರೆ 37 ಮಂದಿ ಗಾಯಗೊಳ್ತಾರೆ. ಜಮ್ಮು ಮತ್ತು ಕಾಶ್ಮೀರ ಇಸ್ಲಾಮಿಕ್ ಫ್ರಂಟ್ ಸಂಘಟನೆ ದುಷ್ಕೃತ್ಯ ನಡೆಸಿತು. ಬೇರೆಯವರ ಕಡೆ ಬೆರಳು ಮಾಡುವ ಮುನ್ನ 4 ಬೆರಳು ನಮ್ಮ ಕಡೆ ಇರುತ್ತೆ ಎನ್ನುವುದು ಅರಿವಿರಬೇಕು ಕಾಂಗ್ರೆಸ್ಸಿಗೆ. 1996 ಡಿಸೆಂಬರ್ 30 ಅಸ್ಸಾಂ ಬ್ರಹ್ಮಪುತ್ರ ರೈಲು ಸ್ಫೋಟದಲ್ಲಿ 33 ಮಂದಿ ಸತ್ತು ಹೋದರೆ ಬಾಂಬ್ ರೈಲು ಹಳಿ ಬಳಿ ಇಡಲಾಗಿತ್ತು. 3 ಬೋಗಿ ನಾಶವಾಯಿತು. ರೈಲು ಅಪಘಾತ ನಡೆದಾಗಲೆಲ್ಲ ಕಿರಿಚುವ ಕಾಂಗಿ ಅಂದು ಏನು ಮಾಡ್ತು? ರೈಲು ಮಿನಿಸ್ಟರ್ ರಾಜೀನಾಮೆ ಕೊಟ್ಟರ? 1998 ಫೆಬ್ರವರಿ 4 ತಮಿಳುನಾಡು ಕೊಯಂಬತ್ತೂರು 12 ಬಾಂಬ್ ಸ್ಫೋಟ ಸಂಭವಿಸಿತು. ಈ ದಾಳಿಯಲ್ಲಿ 58 ಮಂದಿ ಸಾವನ್ನಪ್ಪಿದರೆ 200ಕ್ಕೂ ಹೆಚ್ಚು ಮಂದಿ ಗಾಯಗೊಳ್ತಾರೆ. ಬಾಂಬು, ವಾಹನ, ಸೈಕಲ್ ಮತ್ತು ಹಣ್ಣು ಗಾಡಿಯಲ್ಲಿ ಇಡಲಾಗಿತ್ತು. ಪ್ರಧಾನಿ ರಾಜೀವ್ ಗಾಂಧಿ ಚುನಾವಣೆ ಪ್ರಚಾರ ಸಂದರ್ಭ ಆದ ಘಟನೆ. ದೇಶದ ಪ್ರಧಾನಿ ಮೇಲೆ ಅಟ್ಯಾಕ್ ಸ್ಕೆಚ್ ಹಾಕಿದ್ರು ಆದರೂ ಗೊತ್ತಾಗದ ಕಾಂಗ್ರೆಸ್ ಬೇರೆಯವರ ಮೇಲೆ ಗೂಬೆ ಕೂರಿಸುತ್ತೆ. 2000 ಡಿಸೆಂಬರ್ 22 ದೆಹಲಿ ಕೆಂಪುಕೋಟೆ ಮೇಲೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ದಾಳಿ ನಡೆಸಿದರೆ 2 ಸೈನಿಕರು, ಒಬ್ಬ ನಾಗರಿಕರನ್ನು ಬಲಿ ಪಡೆಯಿತು. 2001 ಅಕ್ಟೋಬರ್ 1 ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಸಂಕೀರ್ಣದ ಮೇಲೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಉಗ್ರರು ಕಾರ್ ಬಾಂಬ್ ಧರಿಸಿ 38 ಜನರ ಕೊಲೆ ಮಾಡಿ ಹಾಕಿತು. 2002 ಸೆಪ್ಟೆಂಬರ್ 24 ಗುಜರಾತ್ ಗಾಂಧಿನಗರ ಅಕ್ಷರಧಾಮ ದೇವಸ್ಥಾನದ ಮೇಲೆ ಉಗ್ರರ ದಾಳಿ ನಡೆಸಿ 33 ಜನರನ್ನು ಕೊಂದರೆ 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. 2005 ಅಕ್ಟೋಬರ್ 29 ದೆಹಲಿ, ಪಹಲ್ಗಾಂವ್, ಸರೋಜಿನಿ ನಗರ ಮತ್ತು ಗೋವಿಂದ ಪ್ರದೇಶಗಳಲ್ಲಿ ಸರಣಿ ಬಾಂಬ್ ಸ್ಫೋಟಕ್ಕೆ 52 ಜನ ಬಲಿ, 210 ಜನ ಗಾಯಗೊಳ್ತಾರೆ.
2006 ಮಾರ್ಚ್ 7 ಉತ್ತರ ಪ್ರದೇಶದ ವಾರಣಾಸಿ ನಗರ ಶಂಕರ ಮೋಚನ ಹನುಮಾನ್ ದೇವಸ್ಥಾನ ಮತ್ತು ವಾರಣಾಸಿ ಕಂಟೋನ್ಮೆಂಟ್ ರೈಲು ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟಕ್ಕೆ 28 ಜನ ಪ್ರಾಣ ಕಳೆದುಕೊಂಡರೆ 101 ಮಂದಿ ಗಾಯಗೊಳ್ತಾರೆ. 2006 ಸೆಪ್ಟೆಂಬರ್ 8 ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆ ಬಲೇಗಾವ್ ಪಟ್ಟಣದಲ್ಲಿ ಬಾಂಬ್ ಸ್ಫೋಟಕ್ಕೆ 37 ಮಂದಿ ಜೀವ ಕಳೆದುಕೊಂಡರೆ 125 ಮಂದಿ ಗಾಯಗೊಳ್ತಾರೆ. 2007 ಫೆಬ್ರವರಿ 18 ದೆಹಲಿ ಲಾಹೋರ್ ಸಂಜೋತಾ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿ 70 ಮಂದಿ ಸಾವನ್ನಪ್ಪಿದರೆ 2007 ಆಗಸ್ಟ್ 25 ಹೈದರಾಬಾದ್ ನಗರ ಲುಂಬಿನಿ ಪಾರ್ಕ್ ಮತ್ತು ಗೋಕುಲ್ ಚಾಟ್ ಬಂಡಾರ್ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿ 42 ಮಂದಿ ಸಾವನ್ನಪ್ಪಿದರೆ 2008 ಜುಲೈ 26 ಗುಜರಾತ್ ರಾಜ್ಯದ ಅಹಮದ್ ನಗರದಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿದೆ. ದೇಶದ್ರೋಹಿಗಳು ಇತ್ತೀಚೆಗೆ ಸಿಂಧೂರು ಘಟನೆ ಎತ್ತಿಕೊಂಡು ಅದನ್ನೇ ಭಾರತದಲ್ಲಿ ನಡೆದ ಅತ್ಯಂತ ಭೀಕರ ಘಟನೆ ಅಂತಿದ್ದಾರೆ. ಅದನ್ನೇ ತೋರಿಸಿ ಭಾರತ ಅಸಹಿಷ್ಣು ಅಸುರಕ್ಷಿತ ಅಂತ ಊಳಿಡುವ ಮುನ್ನ ಹಿಂದೆ ತಿರುಗಿ ನೋಡಿದರೆ ಪಾಪ ಕಾಂಡ ಮೆತ್ತಿಕೊಳ್ಳುತ್ತೆ. ಆದರೆ ಖರ್ಗೆಜಿ ಸಿಂಧೂರು ಘಟನೆ ಸಣ್ಣ ಪುಟ್ಟ ಹೋರಾಟವಾದರೆ ಕಾಶ್ಮೀರಿ ಪಂಡಿತರ ಮೇಲಿನ ದೌರ್ಜನ್ಯ ಮಾರಣ ಹೋಮ ಯಾವ ಮಟ್ಟದ ಪ್ರೋಗ್ರಾಮು. 1984ರಲ್ಲಿ ದೆಹಲಿ ಸಿಖ್ ಹತ್ಯಾಕಾಂಡ ಏನು, ಕಾಂಗ್ರೆಸ್ ಕಾಲದಲ್ಲಿ ನಡೆದ ಶಹಬುದ್ದೀನ್ ಬಗಲ್ಪುರ ಹತ್ಯಾಕಾಂಡ ಸಣ್ಣ ಯುದ್ಧವೋ. ಕಾಂಗ್ರೆಸ್ ಹಿಂದಿನ ಇತಿಹಾಸ ಮರೆಮಾಚಕ್ಕೆ ನೋಡ್ತಿದೆ. ನಮ್ಮ ನೆನಪು ಅಲ್ಪವೋ ಎನ್ನುವ ಭ್ರಮೆಯಲ್ಲಿ ಇವೆಲ್ಲ ಅಡಗಿಸಲು ಪ್ರಯತ್ನಿಸುತ್ತಿದೆ. 1970ರಿಂದ 2025ರವರೆಗೆ ಭಾರತದಲ್ಲಿ 12,000 ಭಯೋತ್ಪಾದನಾ ದಾಳಿ ನಡೆದಿದೆ. 19,866 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 30,500 ಜನ ಗಾಯಗೊಂಡಿದ್ದಾರೆ. ಇಂದು ಒಂದು ಘಟನೆಗೆ ಮೋದಿ ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೆ ಇದು ದೇಶದಲ್ಲಿ ದೇಶ ವಿರೋಧಿಗಳಿಗೆ ಮುಕ್ತ ಪ್ರವೇಶ ಕೊಡುವ ಉದ್ದೇಶ ಆಗಿರಬಹುದೇ? ಇವರು ಕೇಳುವ ಪ್ರಶ್ನೆಗೆ ಉತ್ತರ ಸರಳ. ನಮ್ಮ ಕಾಲದಲ್ಲಿ ನಿಮ್ಮ ಕಾಲದ ಪಾಪ ಮರೆಯಾಗಲ್ಲ. ಸಂಸ್ಕೃತಿಯಲ್ಲಿ ಸಹನೆ ಇದೆ, ಆದರೆ ಮರೆಯುವಿಕೆ ಇಲ್ಲ. ಗೆಳೆಯರೇ, ನೀವೇನಂತೀರಾ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.